ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಲೀಡ್ ತೆಗೆದುಕೊಳ್ಳುವ ವಿಚಾರಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ದಂಗಲೇ ಶುರುವಾಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಲೀಡ್ ಲಢಾಯಿ ಶುರುವಾಗಿದೆ. ಬಳ್ಳಾರಿ ಲೋಕ ಅಖಾಡದಲ್ಲಿ ಈ ಮೋಕ ನಂದು ತಾಕತ್ತಿದ್ರೆ ಬಂದು ಲೀಡ್ ತಗೋ ಅಂತೇಳಿ ಹೇಳಿದ್ದಾರೆ. ಈ ಮೋಕ ನಂದು ತಾಕತ್ತಿದ್ರೆ ಬಂದು ಲೀಡ್ ತಗೋ ಅಂತ ಕೆಂಪೇಗೌಡ ಸಿನಿಮಾದ ಸ್ಟೈಲ್ನಲ್ಲಿ ನಾಗೇಂದ್ರ ಡೈಲಾಗ್ ಹೊಡೆದಿದ್ದಾರೆ. ತಾಕತ್ತಿದ್ರೆ ಇಲ್ಲಿ ಲೀಡ್ ತಗೋ ಅಂತ ಶ್ರೀರಾಮುಲುವಿಗೆ ಸಚಿವ ಬಿ ನಾಗೇಂದ್ರ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ ಇಲ್ಲಿ ಲೀಡ್ ತಗೊಂಡು ಗೆದ್ದು ತೋರಿಸಿ ಅಂತೇಳಿ ರಾಮುಲುಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ನಾಗೇಂದ್ರ. ಆ ಮೂಲಕ ಬಳ್ಳಾರಿಯ ಲೋಕ ಅಖಾಡ ರಂಗೇರ್ತಾ ಇದೆ. ಬಳ್ಳಾರಿ ಜಿಲ್ಲೆ ಮೋಕ ಗ್ರಾಮದಲ್ಲಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೋಕ ನಂದು, ತಾಕತ್ತಿದ್ರೆ ಈ ಗ್ರಾಮದಲ್ಲಿ ಲೀಡ್ ತಗೋ ಅಂತ ಹೇಳಿ ಮಾನ್ಯ ಸಚಿವ ನಾಗೇಂದ್ರ ಅವರು ಹೇಳಿರುವಂತ ಮಾತು ಏನು ಹೇಳಿದ್ದಾರೆ ಮುಂದುವರೆದು ನೋಡೋಣ ಬನ್ನಿ. ನಾವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾವಿವತ್ತು ಹೆದೆ ತಟ್ಕೊಂಡು ಹೇಳಿದ್ದೇವೆ, ಮೋಕ ನಂದು, ಬಂದು ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ಲೀಡ್ ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿತ್ತುವಂತ ಈ ಬಿಜೆಪಿಗೆ ಇವತ್ತು ಪಕ್ಷ ನಾವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾವಿವತ್ತು ಹೆದೆ ತಟ್ಕೊಂಡು ಹೇಳಿದ್ದೇವೆ, ಮೋಕ ನಂದು, ಬಂದು ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ಲೀಡ್ ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿತ್ತುವಂತ ಈ ಬಿಜೆಪಿಗೆ ಇವತ್ತು ಪಕ್ಷ. ಬಳ್ಳಾರಿ ಲೋಕ ಅಖಾಡದಲ್ಲಿ ಲೀಡ್ ವಿಚಾರವಾಗಿ ಒಂದು ದಂಗಲ್ಲೇ ನಡೀತಾ ಇದೆ ನೋಡಿ. ಈ ಮೋಕ ಗ್ರಾಮ ಇದು ನಂದದು, ತಾಕತ್ತಿದ್ರೆ ಈ ಮೋಕ ಗ್ರಾಮದಲ್ಲಿ ನೀವು ಲೀಡ್ ತಗೊಳ್ಳಿ ಅಂತೇಳಿ ಸವಾಲು ಹಾಕಿದ್ದಾರೆ ನಾಗೇಂದ್ರ. ಕೆಂಪೇಗೌಡ ಸಿನಿಮಾ ಸ್ಟೈಲ್ನಲ್ಲಿ ಸವಾಲು ಹಾಕಿದ್ದಾರೆ. ಶ್ರೀರಾಮುಲುಗೆ ಸಚಿವ ಬಿ ನಾಗೇಂದ್ರ ಸವಾಲು ಹಾಕಿರೋದು, ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ. ಬಳ್ಳಾರಿಯ ಮೋಕ ಗ್ರಾಮದಲ್ಲಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾವಿವತ್ತು ಹೆದೆ ತಟ್ಕೊಂಡು ಹೇಳಿದ್ದೇವೆ, ಮೋಕ ನಂದು, ಬಂದು ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ಲೀಡ್ ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿತ್ತುವಂತ ಈ ಬಿಜೆಪಿಗೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ನಾಗೇಂದ್ರ ಅವರು ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ರು, ಮತ್ತೆ ಈ ಸವಾಲನ್ನ ಶ್ರೀರಾಮುಲು ಸ್ವೀಕರಿಸಿದ್ರ, ಕಣದಲ್ಲಿರುವಂತ ಅಭ್ಯರ್ಥಿಗಳು ಏನೇನು ಹೇಳ್ತಾ ಇದ್ದಾರೆ? ಖಂಡಿತ ರಂಜಿತ್, ಏನು ಗಣಿನಾಡು ಬಳ್ಳಾರಿಯಲ್ಲಿ ನಿಜಕ್ಕೂ ಲೋಕಸಭಾ ಚುನಾವಣೆ ಕಾವು ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಅದರಲ್ಲೂ ಬಿಜೆಪಿಯಿಂದ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ಇ ತುಕಾರಾಮ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿದೆ. ಇಬ್ಬರು ವಾಲ್ಮೀಕಿ ನಾಯಕರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಒಂದು ಕಡೆಗೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ಕಾಂಗ್ರೆಸ್ ಕೂಡ ಸಚಿವ ನಾಗೇಂದ್ರ ಅವರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ತಮ್ಮ ಸ್ವಕ್ಷೇತ್ರ ಅಂದರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಮೋಕ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಇ ತುಕಾರಾಮ್ ಅವರು ಕೂಡ ಇರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಭಾಷಣ ಮಾಡ್ತಕ್ಕಂಥ ನಾಗೇಂದ್ರ ಅವರು ಕೆಲವೊಂದಿಷ್ಟು ಸಿನಿಮಾ ಡೈಲಾಗ್ಗಳ ಮೂಲಕ ನೇರವಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಂದರೆ ನಾವು ಬಳ್ಳಾರಿಯಲ್ಲಿ 5 ಜನ ಶಾಸಕರಿದ್ದೇವೆ, ಅಂದರೆ ಪಂಚಪಾಂಡವರ ರೀತಿ 5 ಜನ ಶಾಸಕರು ಗೆದ್ದಿದ್ದೇವೆ. ಅದರಲ್ಲಿ ನಮ್ಮ ಅರ್ಜುನನನ್ನು ಕಣಕ್ಕಿಳಿಸಿದ್ದೀವಿ. ಅಂದರೆ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅರ್ಜುನ ಇದ್ದ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ತುಕಾರಾಮ್ ಅವರು ಇರ್ತಕ್ಕಂಥದ್ದು. ಅವರನ್ನು ಕಣಕ್ಕಿಳಿಸಿದ್ದೀವಿ, ಸಾಧ್ಯವಾದರೆ ಗೆದ್ದು ತೋರಿಸ್ರಿ ಅನ್ನುವ ಮೊದಲನೇ ಸವಾಲನ್ನು ಹಾಕಿದರೆ, ಇನ್ನೊಂದು ಪ್ರಮುಖವಾಗಿ ಕೆಂಪೇಗೌಡ ಸಿನಿಮಾದ ಆರುಮುಗಂ ಅನ್ನುವ ವಿಲನ್ ಏನಿರ್ತಾನೆ ಆತನ ಶೈಲಿಯಲ್ಲಿ ನೇರವಾಗಿ ಡೈಲಾಗನ್ನು ಹೇಳುವ ಮೂಲಕ ನೇರವಾಗಿ ಶ್ರೀರಾಮುಲು ಅವರಿಗೆ ಬಹಿರಂಗ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಆ ಸವಾಲು ಏನು ಅಂದರೆ ಮೋಕ ಗ್ರಾಮದಲ್ಲಿ
ಕೇವಲ ಒಂದೇ ಒಂದು ಲೀಡನ್ನು ಹೆಚ್ಚಿಗೆ ಲೀಡನ್ನು ತೆಗೆದುಕೊಂಡು ನಮಗೆ ತೋರಿಸಿ ಈ ಮೋಕ ನಂದು ಅನ್ನೋದನ್ನು ನೇರವಾಗಿ ಎದೆ ತಟ್ಟಿ ಹೇಳೋದ್ರ ಮೂಲಕ ಸಿನಿಮೀಯ ಶೈಲಿಯಲ್ಲಿ ಶ್ರೀರಾಮುಲು ಅವರಿಗೆ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ತೆಲುಗು ಸಿನಿಮಾಗಳ ಡೈಲಾಗ್ಗಳ ಮೂಲಕವೂ ಕೂಡ ಶ್ರೀರಾಮುಲು ಅವರನ್ನ ನಾಗೇಂದ್ರ ಅವರು ಕೆಣಕಿರ್ತಕ್ಕಂಥದ್ದು. ಸದ್ಯ ಶ್ರೀರಾಮುಲು ಅವರು ಈ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಈಗಷ್ಟೇ ಈ ಒಂದು ಕಾಂಗ್ರೆಸ್ನ ಪ್ರಚಾರ ಸಭೆ ಮುಗಿದಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿಯಾಗಿ ಶ್ರೀರಾಮುಲು ಅವರು ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಂಜಿತ್. ಓಕೆ, ರೇಣುಕಾರಾಧ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.